ನಿರಾಕಾರ ಗುರು ಗುರುರೇ ನಿರ್ಗುಣ, ಗುರು ಸೃಷ್ಟಿಕಾರ ಗುರು ವಿಶ್ವಂಬರ, ಗುರುವಿನ ವೀಣ ನರ ನಾರಾಯಣ, ಗುರು ಚರಿತಾಸೇಖರ ಪಾರಾಯಣ. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ನಿಮ್ಮನೆ ಮಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ದತ್ತ ಮಹಾರಾಜರು ಸ್ವಾಮಿ ಸಮರ್ಥರು ಒಳ್ಳೇದು ಮಾಡಲಿ, ಅಂದ್ಕೊಂಡಿದ್ದನ್ನು ಹೊಸ ವರ್ಷದಲ್ಲಿ ಸಾಧನೆ ಮಾಡಲಿ. ಹಾಗೆ ಎಲ್ಲರೂ ನಾವು ಕಟ್ಟಿಸುವಂಥ ನೀವೆಲ್ಲ ಕೊಟ್ಟಿರತಕ್ಕಂತಹ ಸ್ವಾಮಿ ಸಮರ್ಥರ ಪ್ರಾರ್ಥನಾ ಮಂದಿರಕ್ಕೆ ಎಲ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ತುಂಬ ವಿಶೇಷವಾಗಿರ್ತಕ್ಕಂಥ ದಿನ 1ನೇ ತಾರೀಕು ನರಸಿಂಹ ಸರಸ್ವತಿಗಳ ಅವತ್ತು ಜನ್ಮದಿನ. ತುಂಬಾ ಅದ್ಭುತ ಅನ್ನಿಸ್ತಾ ಇದೆ ನನಗಂತೂ. ಆವತ್ತಿನ ದಿನ ದತ್ತ ಮಹಾರಾಜರ ಒಂದು ವಿಗ್ರಹನ ತೊಗೊಂಡೋಗಿ ಮೇಲಿಡ್ತಾ ಇದ್ದೀವಿ ಅಂದಾಗ ತುಂಬ ಆನಂದ ಅನ್ನಿಸ್ತಾ ಇದೆ. ಸೊ ಸುಮಾರು ಎಕ್ಸ್ಪೀರಿಯನ್ಸ್ಗಳು ಹಂಚ್ಕೊಳ್ಳೋದಿದೆ. ಅದರಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸು ಇವತ್ತು ನಮ್ಮ ಆತ್ಮೀಯ ಗೆಳೆಯರು ಹರ್ಷ ಅಂಥೇಳಿ, ಅವರು ಒಬ್ರಿಗೆ ಏನಂತ ಹೇಳಿರ್ತಾರೆ, ಅವರು US ಅಲ್ಲಿರ್ತಾರೆ. ಅವ್ರ ಆತ್ಮೀಯ ಗೆಳೆಯರು US ಅಲ್ಲಿರ್ತಾರೆ. ಅವರಿಗೆ ನನ್ನ ಕಾರ್ಯಕ್ರಮದ ಲಿಂಕ್ ಕಳಿಸಿರ್ತಾರೆ, ಇದು ಯಾವ ಥರ ಏನು ಎತ್ತ ಎಲ್ಲ ಬರೆಯೋದು. ಬಟ್ ನೋಡಿ, ಅವರು US ಅಲ್ಲಿದ್ದರೂ ಕೂಡ ಒಂದು ನಂಬಿಕೆ ವಿಶ್ವಾಸ ಇಟ್ಟು 5 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಸೊ ಅವರು ಏನು ಹೇಳ್ತಾರೆ ಅಂದರೆ, ಒಂದೊಂದು ಪುಸ್ತಕದ ಜೊತೆ ಕೂಡ ನನಗೆ ಅಷ್ಟೊಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ ಆಗಿದೆ. 1ನೇ ಪುಸ್ತಕ ಬರೆಯುವಾಗ ನನಗೆ ತಕ್ಕ ಮಟ್ಟಿಗೆ ಕೆಲಸ ಇರಲಿಲ್ಲ. ಸೊ ಕೆಲಸದ ಕನ್ಫರ್ಮೇಷನ್ ಆಯಿತು. ಸೊ 2ನೇ ಪುಸ್ತಕದಲ್ಲಿ ನನಗೆ ಯಾವುದೂ ರಿಸಲ್ಟ್ ಅಷ್ಟೊಂದು ಸಕ್ಸಸ್ಫುಲ್ ಆಗಲಿಲ್ಲ. ಬಟ್ 3ನೇ ಪುಸ್ತಕದಲ್ಲಿ ಕೂಡ ನನಗೆ ನನ್ನ ಹೆಲ್ತ್ ಇಶ್ಯೂಸು ಕ್ಲಿಯರ್ ಆಯಿತು. ಈ ಥರ 5 ಪುಸ್ತಕಗಳನ್ನು ಬರೆಯುವಾಗ ನನಗೆ ವಿಶೇಷವಾಗಿರ್ತಕ್ಕಂಥ ತುಂಬ ಎಕ್ಸ್ಪೀರಿಯೆನ್ಸ್, ಪಾಸಿಟಿವ್ ವ್ಯೂಸ್ ಕೂಡ, ಅಂದರೆ ಧಾರ್ಮಿಕತೆ ಅಂದರೆ ಏನು, ಹಿಂದೂ ಧರ್ಮದ ಬಗ್ಗೆ ಸುಮಾರು ವಿಷಯಗಳು ನನ್ನ ಕಣ್ಮುಂದೆ ಹಾದು ಹೋದವು. ಸೊ ನನಗೆ ಖುಷಿ ಅನ್ನಿಸ್ತಾ ಇದೆ. ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಬೀಜ ಮಂತ್ರದ ಪುಸ್ತಕವನ್ನು ನಾನು ಅಮೇರಿಕಾದಲ್ಲಿ ಕೂತ್ಕೊಂಡು ಬರೆದು ಇಂಡಿಯಾ ಕಳಿಸಿ, ಆ ಒಂದು ಪುಸ್ತಕ ಬೆಂಗಳೂರಲ್ಲಿ ನಿರ್ಮಾಣವಾಗುವಂತಹ ದತ್ತಕ್ಷೇತ್ರದಲ್ಲಿ ಅದನ್ನು ಇಡಲಾಗತ್ತೆ. ಅಂದರೆ ತುಂಬ ಖುಷಿ ಪಡ್ತಾರೆ ಇದ್ರ ಬಗ್ಗೆ ಎಲ್ಲ. ಅಲ್ಲಕ್ಕಿಂತ ಎಲ್ಲ ಖುಷಿಯಾಗಿ ನನಗೆ ಖುಷಿ ಅನಿಸುತ್ತೆ. ಅಲ್ಲಿಂದ ಬರೆದು ಪ್ರೀತಿಯಿಂದ ಕಳಿಸ್ತಾ ಇದ್ದಾರೆ. ಅದು ಪಾಪ ಇವತ್ತು ಅವ್ರು ಹೇಳ್ತಾಯಿದ್ರು, ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದಾರಂತೆ. ಭಗವಂತ ಅವ್ರಿಗೆ ಆದಷ್ಟು ಬೇಗ ಅವ್ರು ಅಂದ್ಕೊಂಡಿದ್ದು ಎಂಥದೇ ಇರಲಿ ಅದು ಅವರಿಗೆ ಸಕ್ಸಸ್ ಆಗಲಿ ವೀಕ್ಷಕರೇ. ಮತ್ತು ಪುಸ್ತಕ ಬರೆದಿರೋರು ಎಲ್ರಿಗೂ ಧನ್ಯವಾದಗಳು. ಇವತ್ತು ಇನ್ನೂ ಒಂದು ಅದ್ಭುತ ವಿಶೇಷತೆ ಏನು ನಡೀತು ಅಂತಂದರೆ, ಶುಕ್ರವಾರ ಇವತ್ತು. ಸೊ 27ನೇ ತಾರೀಕು 12ನೇ ತಿಂಗಳು 2024 ಬೆಳಗ್ಗೆ ಸುಮಾರು 12 ಗಂಟೆಗೆ ನಡೆದ ಒಂದು ಅದ್ಭುತ ಘಟನೆ ಇವತ್ತು. ಸೊ ನನಗೆ ನಮ್ಮ ದೇವಸ್ಥಾನದ ಪ್ರಾರ್ಥನಾ ಮಂದಿರದ ಕಟ್ಟುವಂಥ ಮೇಸ್ತ್ರಿ ನಂಗೆ ಫೋನ್ ಮಾಡ್ತಾರೆ, ಅಣ್ಣ ನೀವು ಬಂದು ನಾವು ಅಂದರೆ ಬಾಗಿಲನ್ನು ಕುಂದಿರಿಸ್ತೀವಿ, ಸೊ ಚೌಕಟ್ಟನ್ನು ಕುಂದಿರಿಸುವಾಗ ನೀವು ಇಲ್ಲಿ ಬಂದು ಪೂಜೆ ಮಾಡಿ ಅಂತ ನಮ್ಮನ್ನು ಕರೀತಾರೆ. ಸುಮಾರು ನಾವು ಕೂಡ ಒಳ್ಳೆ ಮುಹೂರ್ತ ಬೇಕು ಅಂಥೇಳಿ ಒಂದು 12 ಗಂಟೆ 23 ನಿಮಿಷಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಮುಹೂರ್ತದಲ್ಲಿ ಅದನ್ನು ಪ್ರಾರಂಭ ಮಾಡ್ತೀವಿ. ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಅಲ್ಲಿ ಮಳೆ ವಾತಾವರಣ ಇರೋದೇ ಇಲ್ಲ. ಮಳೆ ಕ್ಲಿಯರ್ ಕಟ್ ಆಗಿರತಕ್ಕಂಥ ಬಿಸಿಲು 12 ಗಂಟೆ 5 ನಿಮಿಷಕ್ಕೆ ಫುಲ್ ಬ್ಲ್ಯಾಕ್ ಆಗ್ತಾ ಬಂತು. ಸೊ 12 ಗಂಟೆ 22 ನಿಮಿಷಕ್ಕೆ ಮಳೆ ಸ್ಟಾರ್ಟ್ ಆಯಿತು. ಓವರಾಲ್ ಅದನ್ನು ನಾನು ಕಣ್ಣಿಂದ ನೋಡಿದ್ದೀನಿ ವೀಕ್ಷಕರೇ. ಆ ಚೇಂಜ್ ಆಗಿರೋ ವೆದರು, ಅದು ಬೀಳ್ತಾ ಇರೋ ಹನಿ ನೀರು, ಅದಕ್ಕೆ ಏನು ಅಂತಾರೆ ಅಂದರೆ ಬಹುಶಃ ದೇವಾನುದೇವತೆಗಳ ಒಂದು ಆಶೀರ್ವಾದ ಅನ್ಕೋತೀನಿ ವೀಕ್ಷಕರೇ. ಯಾಕಂದರೆ ಅಲ್ಲಿ ಪ್ರತಿಷ್ಠಾಪನೆ ಆಗುವಂತಹ ಶ್ರೀಚಕ್ರಕ್ಕೆ ಶೃಂಗೇರಿ ಶಾರದಾ ಪೀಠದ ಗುರುಗಳ ಆಶೀರ್ವಾದ ಇದೆ. ನನ್ನ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ರೀ. ಆ ಒಂದೊಂದು ಕ್ಷಣ ನಾನು ಎಕ್ಸ್ಪೆಕ್ಟೇಷನ್ ಮಾಡಿಕೊಂಡು ಹೋದಕ್ಕಿಂತನೂ ಆ ಗುರುಗಳು ನನಗೆ ಕೈ ತುಂಬ ಅಲ್ಲ, ನನಗೆ ಜೋಳಿಗೆ ತುಂಬ ತುಂಬಿ ಕಳಿಸ್ದಂಗಿತ್ತು.
ಅವರು ಎರಡೂ ಕೈಗಳಿಂದ ಅದನ್ನು ಮುಟ್ಟಿ ಒಂದು ಈ ಕ್ಷೇತ್ರದಲ್ಲಿ ಹೋಗಿ ಒಂದು ಉದ್ಭವ ಕ್ಷೇತ್ರವಾಗಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿರ್ತಕ್ಕಂಥ ಶ್ರೀಚಕ್ರ, ಅದರ ತೀರ್ಥನೇ ಇವತ್ತು ತಮಗೆಲ್ಲ ಬರ್ತಾ ಇರೋದು. ಇದನ್ನು ನಾನು ಬೇಡ, ಎಕ್ಸ್ಪೀರಿಯೆನ್ಸು ನೀವು ಹೇಳಿ ಇದನ್ನು ಮುಂದೆ. ಯಾಕಂದರೆ ನಾನು ನಮ್ಮ ದೇವಸ್ಥಾನದಲ್ಲಿ ಹಾಗಿದೆ, ನಮ್ಮ ದೇವಸ್ಥಾನದಲ್ಲಿ ಹಿಂಗಿದೆ, ಅದು ಯಾಕೆ ಬೇಕು ನಮಗೆ ಅಲ್ವಾ? ಸೊ ಬಂದು ಹೋದ್ಮೇಲೆ ನಿಮಗಾಗುವಂಥ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ಆ ಒಂದು ನಂಬಿಕೆ ವಿಶ್ವಾಸ ನನಗಿದೆ. 5 ನದಿಗಳ ಒಂದು ತೀರ್ಥಕ್ಷೇತ್ರದ ನೀರನ್ನು ಅವತ್ತು ಎಲ್ಲ ವಿಗ್ರಹಗಳಿಗೆ ಹಾಕಲಾಗತ್ತೆ. ಸೊ ತುಂಬ ಪ್ರೌಡ್ ಫೀಲ್ ಇದೆ. ಓಕೆ, ಸೊ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ. ಮತ್ತು ಇವತ್ತು ಅದೇ ಒಂದು ಹೇಳೋದು ಮರೆತೆ, ಕ್ಷಮೆ ಇರಲಿ. ಆ ಒಂದು ಚೌಕಟ್ಟನ್ನು ಎಕ್ಸಾಕ್ಟಾಗಿ 12 ಗಂಟೆ 27 ನಿಮಿಷಕ್ಕೆ ಆ ಚೌಕಟ್ಟನ್ನು ನಿಲ್ಲಿಸಿ ಪ್ಯಾಕ್ ಮಾಡಿದ್ವಿ. ನನ್ನ ಸಹ ಕೆಲಸಗಾರರು ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ಸೊ ನಿಲ್ಲಿಸಿ ದತ್ತ ಮಹಾರಾಜರ ಒಂದು ಕೇಸರು ಪ್ರತಿಯೊಂದು ಅದಕ್ಕೆ ಲೇಪನ ಮಾಡಿ, ಸೊ ಮಂತ್ರಾಕ್ಷತೆಯನ್ನು ಹಾಕಿ, ದತ್ತ ಮಹಾರಾಜರ ಒಂದು ಫೋಟೋ ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಬಲಗಾಲಿಟ್ಟು ಒಳಗಡೆ ತೊಗೊಂಡು ಹೋಗಿ, ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್. ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನನಗೆ, ಅದೊಂದು ಯಾಕೆ ಆಗಲಿಲ್ಲ ನಂಗೆ ಗೊತ್ತಿಲ್ಲ. ಅದನ್ನು ತೊಗೊಂಡೋಗಿ ಅಲ್ಲಿಟ್ಟು, ಅಲ್ಲಿ ಇರ್ತಕ್ಕಂಥ ಕೆಲಸಗಾರರಿಗೆ ಆ ದತ್ತ ಮಹಾರಾಜರೇ ಎಲ್ರಿಗೂ ಊಟ ಕೊಡಿಸಿದ್ರು. ಅದು ದತ್ತ ಭಗವಂತನೇ ಇವತ್ತು ಅಲ್ಲಿ ಬಂದು ಕುಂತಂಥ ಒಂದು ಸಿಚುವೇಶನ್ ಇತ್ತದು. ನಾವು ಒಂದು 10 ಜನಕ್ಕೇ ಅಲ್ಲಿ ನಾವು ಅನ್ನ ಸಂತರ್ಪಣೆ ಮಾಡಿರಲಿ, ಬಟ್ ಬಿಕಾಸ್ ಇಟ್ಸ್ ಅ ಗ್ರೇಟ್, ಅದು ತುಂಬಾ ಪ್ರೌಡ್. ಅದು ಒಂದು 10 ಜನ ಆದರೂ ದತ್ತ ಮಹಾರಾಜರು ಒಳಗಡೆ ಹೋದ ತಕ್ಷಣ ದತ್ತ ಮಹಾರಾಜರಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂದರೆ ಮಾಧುಕರಿ. ಆ ಮಾಧುಕರಿ 12:15 ಮುಗೀತಲ್ವ ಅಲ್ಲಿ. ಅಂದರೆ ಇದು ನೋಡಿ, ಇದು ಸಾಧ್ಯನೇ ಇಲ್ಲ, ಇದು ನಮ್ಮಿಂದ ಅಂತೂ ಅಸಾಧ್ಯವಾದ ಕೆಲಸ. ಓಕೆ, ದತ್ತ ಮಹಾರಾಜರು ಈ ಕೆಲಸಕ್ಕೆ ಹೀಗೆ ಆಗಬೇಕು, ಇದೇ ಥರನೇ ಆಗಬೇಕು, ಇದೇ ಥರನೇ ಬರಬೇಕು ಎಲ್ಲ. ಒಬ್ರು ಹೇಳೋರು ನನಗೆ ಏನಂದರೆ, ಪಿಕ್ಚರ್ ರೆಡಿ ಆಗೋಗ್ಬಿಟ್ಟಿದೆ, ಬರೀ ನಾವು ನೋಡ್ಕೊಂಡು ಹೋಗ್ತಾ ಇರಬೇಕಷ್ಟೆ. ಯಾರು ಬರಬೇಕು ಯಾರಿಲ್ಲ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟಿದೆ. ಒಂದು ಸರಿ ಎಕ್ಸ್ಪೆಕ್ಟೇಷನ್ ಮಾಡಿದವರು ಬರೋಕ್ಕಾಗಲ್ಲ. ಬಟ್ ದತ್ತ ಮಹಾರಾಜರು ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮನ ಹೆಣೆದಿದ್ದಾರೆ. ಅದರ ಪ್ರಕಾರ ಈ ಕಾರ್ಯಕ್ರಮ ನಡೀತಾ ಇದೆ. ತಮಗೆಲ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಇಷ್ಟು ಮಾತ್ರ ಕಾನ್ಫಿಡೆನ್ಸಾಗಿ ಹೇಳ್ತೀನಿ, ಯಾರು 2ನೇ ತಾರೀಕಿನ ಕಾರ್ಯಕ್ರಮನ ಮಿಸ್ ಮಾಡ್ಕೋತಿರೋ, ಬಹುಶಃ ನಿಮ್ಮ ಲೈಫಲ್ಲಿ ತುಂಬ ದತ್ತ ಮಹಾರಾಜರ ಭಕ್ತರಾಗಿ ಹೇಳ್ತೀನಿ, ತುಂಬ ನೋವು ತಿಂತೀರ. ಯಾಕಂದರೆ ಹಾಗಿದೆ ಅದು ಕಾರ್ಯಕ್ರಮ, ಅದ್ಭುತವಾಗಿದೆ. ಮೇನ್ ಇಂಪಾರ್ಟೆಂಟ್ ವಿಶೇಷ ಏನಪ್ಪ ಅಂದರೆ, ಆ ತೀರ್ಥ ಒಂದು ಗಾಣಗಾಪುರ ಕಲ್ಲಂಬಟ್ ಅರ್ಚಕರಿಂದ ನಿಮಗೆ ಸಿಗ್ತಾ ಇರೋದು. ನಮ್ಮದು ಬಿಟ್ಬಿಡಿ, ಅವರು ಆ ಪೀಠದ ಮೇಲೆ ಅವರನ್ನು ಕುಂದರಿಸಿ ಎಲ್ರಿಗೂ ಕೂಡ ಅವ್ರ ಕೈಯಿಂದಾನೇ ಪ್ರಸಾದ ಕೊಡಿಸುವಂಥ ಒಂದು ಮಹಾನ್ ಕಾರ್ಯಕ್ರಮ ಅದು. ರಿಯಲಿ ಹೇಳ್ತಾ ಇದ್ದೀನಲ್ಲ, ಅದನ್ನು ಮಾತಾಡೋಂಗೆ ಇಲ್ಲ, ಅಷ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅದು. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ. ಮತ್ತು ಹೆಚ್ಚಿನ ನಿಮಗೆ ಇದ್ರ ಬಗ್ಗೆ ಡೆವಲಪ್ಮೆಂಟ್ಸ್ ಬೇಕು, ಏನಾದರೂ ತಿಳ್ಕೊಬೇಕನ್ನೋಂಗಿದ್ರೆ ಸ್ಕ್ರೋಲ ಮೇಲೆ ನನ್ನ ನಂಬರ್ ಬರ್ತಾ ಇರುತ್ತೆ, ನೀವು ಎನಿ ಟೈಮ್ ಫೋನ್ ಮಾಡ್ಬೋದು. ಓಕೆ, ಸೊ ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವಾಗ ಒಂದು ಹಿಡಿ ಅಕ್ಕಿ ನಿಮ್ಮ ಮನೆಯ ಅಕ್ಕಿ ಡಬ್ಬದಿಂದ ತರಬೇಕು. ಯಥಾಶಕ್ತಿ ದಕ್ಷಿಣೆ ತಂದು ನೀವು ಒಂದು ದತ್ತನ ಜೋಳಿಗೆ ಅಂತ ಅಲ್ಲಿ ಹಾಕಿರ್ತೀವಿ, ಆ ಜೋಳಿಗೆಯಲ್ಲಿ ಅದನ್ನು ಅಕ್ಷತೆಯನ್ನು ಹಾಕಬೇಕು. ಓಕೆ, ಇಷ್ಟು ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.